ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ? ಲೋಕಸಭಾ ಚುನಾವಣೆ BJP ಬಂದ್ರೇ ಅನುಕೂಲ ಸರ್. ಬಿಜೆಪಿ ಏನಕ್ಕೆ ಉತ್ತಮ? BJP ಬಂದು ಅಭಿವೃದ್ಧಿಯಲ್ಲಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದೂ ರಸ್ತೆ ಇರ್ಬೋದು, ಮತ್ತು ಬಡವರಿಗೆ ಗ್ಯಾಸ್ ಕೊಡೋದಿರ್ಬೋದು, ಮತ್ತು ಕರೆಂಟನ್ನ ಎಲ್ಲ ಕಡೆಗೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಒಂದು 10 ವರ್ಷದಿಂದನೂ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರು ಬಂದ್ರೇ ತುಂಬ ಒಳ್ಳೆಯದು ಅಂತ. ಮೋದಿ ಅವರು ಬಂದ ಮೇಲೆ ಡೆವಲಪ್ ಆಗಿದೆ, ಬದಲಾವಣೆಗಳಾಗಿದೆ. ಬದಲಾವಣೆಗಳೇನೋ ಆಗಿದೆ, ಇನ್ನೂ ಆಗಬೇಕು. ಬಟ್ ನಿಧಾನಕ್ಕೆ ಎಲ್ಲರೂ ಕೂಡ್ಕೊಂಡು ಮಾಡಿದ್ರೆ ಅನುಕೂಲ. ಇಲ್ಲೇನಾಗಿದೆ, ಒಂದೊಂದು ಕಡೆಯಿಂದ ಒಂದೊಂದು ಕಡೆ ವ್ಯತ್ಯಾಸಗಳು ಬಂದಿರೋದ್ರಿಂದ ಸೊ ಹಂಗಾಗಿ ಕೆಲವು ಕಡೆ ಜಾಸ್ತಿ ಅಭಿವೃದ್ಧಿ ಆಗಿದೆ, ಕೆಲವು ಕಡೆ ಆಗಿಲ್ಲ. ಹಂಗಾಗಿ ಈ ಸರ್ತಿ ಇಲ್ಲೇ ಬಂದರೂ ತುಂಬ ಅನುಕೂಲಗಳಾಗುತ್ತೆ ಅಂತ. ಮತ್ತು BJPನೇ ಬಂದು ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು 2 ಸಲ ಸಂಸದರಾಗಿದ್ದರು. ಈ ಬಾರಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಸುರೇಶ್ ಅವರು, ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಈ ಬಾರಿ ಯಾರಿಗೆ ಅವಕಾಶ ಇದೆ? ಸರ್, ಸುರೇಶ್ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತು ಆಡಂಗೇ ಇಲ್ಲ ನಾವು. ಒಂದು ಕಡೆಯಿಂದ ನೋಡ್ಬೇಕು ಅಂತಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕುಡಿಯೋ ನೀರಿರ್ಬೋದು, ಮತ್ತು ರಸ್ತೆ ಅಭಿವೃದ್ಧಿಗಳಿರ್ಬೋದು, ಇನ್ನೊಂದು ಮತ್ತೊಂದೆಲ್ಲ ತುಂಬಾ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೂ ಈ ಸರ್ತಿ ಒಂದು ಬದಲಾವಣೆ ಅಂತಂದರೆ ಮಂಜುನಾಥ್ ಅವರು ತಮಗೆ ಗೊತ್ತಿರೋ ಹಾಗೆ ಒಂದು ಒಳ್ಳೆ ಜಯದೇವ ಅಂತ ಆಸ್ಪತ್ರೆಗಳನ್ನು ತುಂಬ ಚೆನ್ನಾಗಿ ಮಾಡಿ ಎಲ್ಲ ಮಾಡೋದ್ರಿಂದ ಈ ಸರ್ತಿ ಒಂದು ಅವಕಾಶ ಅವರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಕೇಂದ್ರದಲ್ಲಿ ಮತ್ತೊಂದು ಮೋದಿಯವರಿಗೆ ಬರ್ಬೇಕು ಸರ್. ಸರ್, ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ನಿಮಗೆ? BJP ಬಂದರೆ ಉತ್ತಮ. ಯಾಕೆ ಬಿಜೆಪಿ ಉತ್ತಮ? ರಾಷ್ಟ್ರ ನಾಯಕ ಆಗಿರುವಂಥ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿ ಮತ್ತು ಅವ್ರು ತಗೊಂಡಿರೋಂಥ ದಿಟ್ಟ ನಿರ್ಧಾರಗಳು, ಜನಗಳಿಗೆ ಬೇಕಾಗಿರುವಂಥ ನಿರ್ಧಾರಗಳನ್ನೇ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರೇ ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಅವರು ಅಲ್ಲಿ ನಾಯಕತ್ವನೇ ಇಲ್ವಲ್ಲ, ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ಅವರಲ್ಲೇ ಒಂದು ಒಗ್ಗಟ್ಟಾಗಿ ನಿರ್ಣಯ ತಗೊಳ್ಳುವಂಥ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಹಾಗಾಗಿ ಭಾರತದ ಒಂದು ಭವಿಷ್ಯದ ಒಂದು ರೂಪರೇಷೆನ ನೋಡಿದಾಗ ನರೇಂದ್ರ ಮೋದಿ ಅವರು ದಿ ಬೆಸ್ಟ್ ಅಂದ್ಕೊಳ್ತಾರೆ. ಇನ್ನೊಂದು ಬಾರಿ ಹಂಗಿದ್ರೆ ನರೇಂದ್ರ ಮೋದಿ ಅವರಿಗೆ ಅವಕಾಶ ಕೊಡೋಣ. ಖಂಡಿತವಾಗೂ ಅವರಿಗೆ 10 ವರ್ಷದಿಂದ ಆಡಳಿತ ಮಾಡ್ತೀವಿ, ಅಧಿಕಾರ ನಡೆಸ್ತಾ ಇದ್ದಾರೆ. ಅವ್ರು ಬಂದಮೇಲೆ ಏನಾದ್ರು ಬದಲಾವಣೆಗಳಾಗಿದೆ, ಡೆವಲಪ್ಮೆಂಟ್ಗಳಾಗಿದೆ? ಏನು ಬದಲಾವಣೆ ಆಗಿಲ್ಲ ಹೇಳಿ, ಏನು ಬದಲಾವಣೆ ಆಗಿಲ್ಲ. ಕೆಲವೊಬ್ಬರಿಗೆ ಅವ್ರು ಬಂದಮೇಲೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಶ್ರೀಲಂಕಾಗೆ ಪಾಕಿಸ್ತಾನಕ್ಕೆ ನೀವು ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಅದಕ್ಕಿಂತ ಬದಲಾವಣೆ ಬೇಕಾಗಿಲ್ವಲ್ಲ. ಕರೋನಾ ಟೈಮಲ್ಲಿ ನರೇಂದ್ರ ಮೋದಿಯವರು ಇಲ್ಲ ಅಂತಂದಿದ್ರೆ ಇವತ್ತು ನೆಲಸಮ ಆಗಿಬಿಡ್ತಾಯಿತ್ತು. ಅದಕ್ಕಿಂತ ಬದಲಾವಣೆ ಏನು ಬೇಕು? 10 ವರ್ಷದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಒಂದೇ ಒಂದು ಚಿಕ್ಕ ಒಂದು ಕುರುಹನ್ನು ಅವ್ರು ಕೊಡೋಕ್ಕಾಗಲಿಲ್ವಲ್ಲ ವಿರೋಧ ಪಕ್ಷದವರು. ಅವ್ರ ಸ್ವಾರ್ಥಕ್ಕಾಗಿ ಏನೋ ಮಾಡ್ತಾಯಿಲ್ಲ, ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಅಲ್ವಾ. ಅಂತ ಅವ್ರನ್ನ ಕಳ್ಕೊಂಡ್ರೆ ನಮಗಿಂತ ಮೂರ್ಖರು ಇಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು 2 ಸಲ ಸಂಸದರಾಗಿದ್ದರು. ಈ ಬಾರಿ ಒಂದು ಕಡೆ ಡಿ ಕೆ ಸುರೇಶ್ ಅವರು, ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಈ ಬಾರಿ ಯಾರಿಗಿಲ್ಲ ಅವಕಾಶ ಸಿಗ್ಬೋದು? ಡಿ.ಕೆ. ಸುರೇಶ್ ಅವ್ರ ಬಗ್ಗೆ ಕೆಲಸಗಾರ, ಅದರಲ್ಲಿ 2 ಮಾತಿಲ್ಲ. ಆದರೆ ಇವಾಗಿರೋ ಒಂದು ಡಾಕ್ಟ್ರನ್ನ ಗಮನಿಸಿದಾಗ ಅವರ ಒಂದು ಈ ಸೇವೆ ಇದೆಯಲ್ಲ, ಅದಕ್ಕೆ ಜನ ಗೌರವ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾರೆ ನನಗೆ ಅಧಿಕಾರ ಕೊಡಿ, ನಾನು ಸೇವೆ ಮಾಡ್ತೀನಿ ಅಂತಂದ್ಬಿಟ್ಟು. ಆದರೆ ನಮ್ಮ ಡಾಕ್ಟ್ರು 20 ವರ್ಷ ಅವರು ಸೇವೆ ಮಾಡಿ ಮತ್ತೆ ಅಧಿಕಾರ ಕೊಟ್ಟರೆ ಸೆಂಟ್ರಲಲ್ಲಿ ಬರೀ ನಮಗೆ ಎಲ್ಲ ಸೇವೆ, ಇಡೀ ದೇಶಕ್ಕೆ ಅವ್ರು ಸೇವೆ ಕೊಡೋಂಗಾಗಲಿ ಅಂತಂದ್ಬಿಟ್ಟು ನಾವೆಲ್ಲ ಇಷ್ಟಪಡ್ತಾಯಿದ್ದೀವಿ. ಸೆಂಟ್ರಲ್ಲೂ ಕೂಡ ಹೆಲ್ತ್ ಮಿನಿಸ್ಟರ್ ಆಗುವಂಥ 100% ಅವ್ರಿಗೆ ಅದು ಕೊಟ್ರೆ ಒಳ್ಳೆಯದು. ಅದಕ್ಕೋಸ್ಕರನೇ ಜನ ಇಷ್ಟಪಡ್ತಾಯಿದ್ದಾರೆ. ಈ ಬಾರಿ ಅಂದರೆ ಡಾಕ್ಟ್ರಿಗೆ ಅವಕಾಶ ಇದೆ ಅಂತೀರಾ? 100% ಗೆದ್ದರೆ ಗೆಲ್ತಾರೆ, ಅವ್ರಿಗೆ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆ, ಇದರಿಂದ ಇನ್ನೊಂದು ಸ್ಟ್ರಾಂಗ್ ಆಗ್ಬೋದಾ ಬಿಜೆಪಿ? ಹೌದು, ಖಂಡಿತವಾಗೂ BJPನೂ ಸ್ಟ್ರಾಂಗ್ ಆಗುತ್ತೆ, JDS ಸ್ಟ್ರಾಂಗ್ ಆಗುತ್ತೆ. ಅವರ ಅವಶ್ಯಕತೆ ಈಗಿದೆ. ಅದರಲ್ಲೂ ಡಾಕ್ಟರ್ ಮಂಜುನಾಥ್ ಅವರ ಅವಶ್ಯಕತೆ ನಮ್ಮ ಕರ್ನಾಟಕಕ್ಕೆ ಜೊತೆಲಿ ದೇಶಕ್ಕೂ ಈ ಟೈಮಲ್ಲಿ ಇಂಥ ಪರಿಸ್ಥಿತಿಯಲ್ಲಿ 100% ಅವರ ಅವಶ್ಯಕತೆ ಇದೆ. ಖಂಡಿತವಾಗೂ ಯುವಕರೆಲ್ಲ ಹುಚ್ಚದ್ದು ಕುಣಿತಾ ಇದ್ದಾರೆ, ನರೇಂದ್ರ ಮೋದಿ ಅವರೇ ಬೇಕು ಅಂತಂದ್ಬಿಟ್ಟು. ಹೇಳೋದಂದರೆ ಈಗ BJP ಬರಲೇಬೇಕು ಅಂತ ಹೇಳ್ಬಿಟ್ಟೆ ನಾವು ಇದು ಮಾಡಿಸ್ತಾ ಇರೋದು. ಒಟ್ಟಿನಲ್ಲಿ ಈಗ ದೇಶದಲ್ಲಿ ಎಲ್ಲ ಕೇಳ್ತಾ ಇರೋದೆಲ್ಲ BJP ಸರ್ಕಾರನೇ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕಂದರೆ ಈಗ ಕಾಂಗ್ರೆಸ್ಸಲ್ಲಿ ಎಲ್ಲಿ ಇರೋದು ಒಂದು 3-4 ಸ್ಟೇಟಲ್ಲಿ ಇದೆ. ಇನ್ನು ಮಿಕ್ಕಿದ ಎಲ್ಲ ಕಡೆ ಸ್ಟೇಟ್ಗಳಲ್ಲೂ ಇದಿದೆ. ಈ ಕಡೆ ತಮಿಳ್ನಾಡಲ್ಲಿ ಬೇರೆ ಇದೆ, ಕಾಂಗ್ರೆಸ್ಸಲ್ಲಿ ಇದಿಲ್ಲ. ಕಾಂಗ್ರೆಸ್ಸಲ್ಲಿ ಇವಾಗ PM ಕ್ಯಾಂಡಿಡೇಟ್ ಅಂದ್ಬಿಟ್ಟು ಹೇಳೋ ಅಂಥ ಕ್ಯಾಂಡಿಡೇಟೇ ಇಲ್ವಲ್ಲ. ರಾಹುಲ್ ಗಾಂಧಿಗೆ ಇರ್ಬೋದು, ಸೋನಿಯಾ ಗಾಂಧಿಗೆ ಇರ್ಬೋದು,
ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿ ಅಂತಂದ್ರೆ ಅವರಲ್ಲೇ ಭಿನ್ನಾಭಿಪ್ರಾಯಗಳಿದ್ದಾವೆ. ಅವ್ರಿಗೆ ಅಲ್ಲಿ ಸಿ ಎಮ್ ಮಾಡಬೇಕು ಅಂದಾಗ ಇಲ್ಲಿ ನಮ್ಮ ಸ್ಟೇಟಲ್ಲೇ ಇವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡಲಿಲ್ವಲ್ಲ. ಅವ್ರು ಕೊಡಬೇಕು ಅಂದಾಗ ಇಲ್ಲೇ ಇದು ಮಾಡಿಸ್ಬಿಟ್ರೆ ಇನ್ನು ಪಿ ಎಮ್ಸ್ ಇದಕ್ಕೆ ಕೊಡ್ತಾರೆ, ಅವರು ಕೊಡೋಲ್ಲ, ಗ್ಯಾರಂಟಿ ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಸತಿ ಎಲ್ಲ ಇದು ಮಾಡಿರೋದು ಬಿ ಜೆ ಪಿ ಬರಬೇಕು ಅಂತ. ಬಿ ಜೆ ಪಿ ಖಂಡಿತ ಬರ್ತಾರೆ. ಪಿ ಎಮ್ ಗ್ಯಾರಂಟಿ ಮೋದಿಯವರು ಹಾಗೆ ಆಗ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರು ಕಾಂಗ್ರೆಸ್ ಅವರು, ಈ ಗ್ಯಾರಂಟಿಗಳು MP ಎಲೆಕ್ಷನ್ ವರ್ಕೌಟ್ ಆಗಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ, ದುಡ್ಡೇ ಇಲ್ಲ, ಇವಾಗೆಲ್ಲನೂ ಇದು ಮಾಡಿಸ್ತಾ ಇದ್ದಾರೆ. ಈಗ ನೋಡಿ ಇದು ಇದು ಮಾಡಿಬಿಟ್ಟು ಟ್ಯಾಕ್ಸ್ ದುಡ್ಡಿಗೆ ಕೇಳ್ತಾ ಇದ್ದಾರೆ, ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಇವಾಗ ಸರ್ಕಾರ ನಡೆಸೋಕ್ಕೆ ಆಗಲ್ಲ. ಇದಕ್ಕೋಸ್ಕರ ಇವಾಗೆಲ್ಲ ನೆನೆ ಬಂದು ಇವರು ಅಮಿತ್ ಶಾ ಅವ್ರು ಬಂದಿದ್ದಾರೆ, ನಮಗೆ ಇನ್ನೂ 2-3 ತಿಂಗಳ ಮೊದಲೇ ಕೇಳಿದಿದ್ರೆ ನಾವು ಇದು ಮಾಡಿಸ್ತಾ ಇದ್ವಿ ಅಂತ. ಇವರು ಇದೇ ಮಾಡಲಿಲ್ಲ. ಇವಾಗ ನಾವು ಹಾಕ್ಬಿಟ್ಟಿದ್ದೀವಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಂತ ಇದು ಮಾಡಿದ್ದಾರೆ. ಗ್ಯಾರಂಟಿ ಜನ ಕೇಳಿರಲಿಲ್ಲ. ಗ್ಯಾರಂಟಿ ಯಾರೇ ಆಗಲಿ ಜನ ನನಗೆ 2,000 ಕೊಡು, ಪುಕ್ಷಟ್ಟಿ ಬಸ್ ಕೊಡು, ಪುಕ್ಷಟ್ಟಿ ಕರೆಂಟ್ ಕೊಡು ಅಂತ ಯಾರೂ ಕೇಳಿರಲಿಲ್ಲ. ನಿಮ್ಮದೇನೋ ಪರ್ಸ್ನಲ್, ನಿಮ್ಮದೇನೋ ಒಂದು ಅಲ್ಲಲ್ಲ, ನಿಮ್ಮ ಒಂದು ಸ್ವಂತ ಇಚ್ಛೆಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ರೆ ಹೊರತು ಜನಗಳಿಗೋಸ್ಕರ ಗ್ಯಾರಂಟಿ ಇಲ್ಲ. ಜನಗಳು ಬೇಕಾಗೂ ಇರಲಿಲ್ಲ. ಅದು ಬಸ್ಸಲ್ಲಿ ಕೊಟ್ಟರೆ, ಬಸ್ಸಲ್ಲಿ ಕೊಟ್ಟಿದ್ಮೇಲೆ ಇರೋ ಹೆಣ್ಮಕ್ಳೆಲ್ಲ ಮನೇಲಿ ಕೆಲಸ ಮಾಡ್ತಾಯಿದ್ರು ಅಂತ ಟೂರ್ಗಳಲ್ಲಿದ್ದಾರೆ. ದೇವಸ್ಥಾನ ಅಂತ ಇದ್ದಾರೆ. ಅವ್ರನ್ನ ಕಿತ್ತು ಇವ್ರಿಗೆ ಕೊಡೋದು, ಇವ್ರನ್ನ ಕಿತ್ತು ಅವ್ರಿಗೆ ಕೊಡೋದು, ಅದೇನು ಗ್ಯಾರಂಟಿ ಅಂತ ನಾನು ಹೇಳ್ತಾ ಇಲ್ಲ. ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ವೈದ್ಯಕೀಯ, ಹಾಸ್ಪಿಟ್ಲು, ಶಿಕ್ಷಣ, ಜೊತೆಗೆ 60 ವರ್ಷ ಆಗಿರೋಂಥವ್ರಿಗೆ ಬಸ್ಸಲ್ಲಿ ಫ್ರೀ ಕೊಡ್ಬೋದಿತ್ತು. ಶಾಲಾ ಮಕ್ಕಳಿಗೆ ಫ್ರೀ ಕೊಡ್ಬೋದಾಗಿತ್ತು. ಅಕಸ್ಮಾತ್ ಏನೋ ಬಡವ್ರು ಏನಾದ್ರೂ 60 ವರ್ಷ ಆಗಿರೋಂಥವ್ರು ಏನಾದ್ರು 60-80 ವರ್ಷ ಆಗಿರೋಂಥವ್ರು ತೀರ್ಕೊಂಡಾಗ ಅಟ್ಲೀಸ್ಟ್ ಅವ್ರಿಗೇನಾರು ಆ ಟೈಮಲ್ಲಿ ಸಹಾಯ ಆಗೋಂಥದ್ದು ಒಂದು 50,000 1 ಲಕ್ಷನ ಕೊಟ್ಟಿದ್ರೆ ಸಾಕಾಗಿತ್ತು, ಬೇರೆ ಏನು ಬೇಕಾಗಲಿಲ್ಲ. ಎಲ್ಲ ಫ್ರೀ ಅಂತ ಅಂದ್ಬಿಟ್ಟು ಮನೆಗೆ ಒಂದು ಪಟ್ನ ಕೊಟ್ಬಿಟ್ಟಿದ್ರೆ 3 ಟೈಮನ್ನು ಊಟ ಮಾಡ್ಕೊಂಡು ಮನೇಲೆ ಕುಂತ್ಕೊಂಡ್ಬಿಡ್ತಾರೆ. ಜನಗಳನ್ನ ಸೋಂಬೇರಿ ಆಗಕ್ಕೆ ಬಿಡಬಾರ್ದು. ಜನಗಳ ಕೈಗೆ ಕೆಲಸ ಕೊಡಬೇಕು, ದುಡ್ಕೊಂಡು ತಿಂತಾರೆ. ಫ್ರೀ ಜನ ಕೇಳಿರಲಿಲ್ಲ, ಯಾರೂ ಫ್ರೀ ಅಂತಂದ್ಬಿಟ್ಟು ಯಾರು ಕೇಳಿರಲಿಲ್ಲ. ಫ್ರೀ ಕೊಟ್ಟು ಕೆಡಿಸಿದ್ರು ಹೊರತು ಅನುಕೂಲ ಆಗಿರೋದು ನನ್ನ ಪ್ರಕಾರ ತುಂಬ ಕಡಿಮೆ ಅಂದ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.